ಸ್ವಾಗತ ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಕೊನೆಯಲ್ಲಿ ನಾವು ಕೇಳುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆಗೆ ಉತ್ತರಿಸಿ. ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇವೆ. ಬನ್ನಿ, ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ವಯಸ್ಸು 35 ದಾಟಿದ ಮಹಿಳೆಯರು ಆರೋಗ್ಯವಾಗಿರಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಅಗಸೆ ಬೀಜ, ಬಿ ಹಣ್ಣುಗಳು, ಸಿ ಕೊಬ್ಬಿನಾಂಶ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಗಸೆ ಬೀಜದಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲ, ನಾರಿನಂಶ ಉತ್ತಮ ಪ್ರಮಾಣದಲ್ಲಿ ಕಂಡು ಬರುವುದರಿಂದ ಮಲಬದ್ಧತೆ, ಹೃದಯದ ಕಾಯಿಲೆ, ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ಗಳನ್ನು ತಡೆಯುತ್ತದೆ. ಹಣ್ಣುಗಳಲ್ಲಿ ಕಂಡುಬರುವ ನೈಸರ್ಗಿಕ ಸಕ್ಕರೆ ಅಂಶ ಹಾಗೂ ಅಧಿಕ ಪ್ರಮಾಣದ ವಿಟಮಿನ್ಸ್ಗಳು, ನಾರಿನಂಶ, ಖನಿಜಾಂಶ ಹಾಗೂ ಆಂಟಿ ಆಕ್ಸಿಡೆಂಟ್ ಅಂಶಗಳು ಆರೋಗ್ಯವನ್ನು ವೃದ್ಧಿಸುತ್ತದೆ. ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆ ಉಂಟಾದರೆ ರಕ್ತಹೀನತೆಯ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿಯೇ ಕಾಡುತ್ತದೆ. ಹಾಗಾಗಿ ಮಹಿಳೆಯರು ಕಬ್ಬಿಣಾಂಶ ಇರುವ ಆಹಾರಗಳನ್ನು ಸೇವನೆ ಮಾಡಬೇಕು. ಎರಡನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದ ನಂತರ ಹಲ್ಲುಗಳು ಸ್ವಚ್ಛವಾಗುತ್ತದೆ? ಆಪ್ಷನ್ಸ್: ಎ ಪೈನಾಪಲ್, ಬಿ ಸೇಬು, ಸಿ ಪಪ್ಪಾಯ, ಡಿ ಕಲ್ಲಂಗಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯ. ಪಪ್ಪಾಯಿಯು ಹಲ್ಲುಗಳನ್ನು ಸ್ವಚ್ಛಗೊಳಿಸುವ ಏಕೈಕ ಹಣ್ಣು. ಮೂರನೇ ಪ್ರಶ್ನೆ, ಕನ್ನಡದ ವರ್ಡ್ಸ್ವರ್ತ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಗೋಕಾಕ್, ಬಿ ಕುವೆಂಪು, ಸಿ ಬಸಪ್ಪ ಶಾಸ್ತ್ರಿ, ಡಿ ಟಿ ಸಿದ್ದಲಿಂಗಯ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು. ಕನ್ನಡದ ವರ್ಡ್ಸ್ವರ್ತ್ ಎಂದು ಕುವೆಂಪು ಅವರನ್ನು ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಚಾವುಂಡರಾಯನಿಗೆ ಆಶ್ರಯ ಕೊಟ್ಟ ರಾಜ ಯಾರು? ಆಪ್ಷನ್ಸ್: ಎ ನಾಲ್ಕನೇ ರಾಚಮಲ್ಲ, ಬಿ ವಿಷ್ಣುವರ್ಧನ, ಸಿ ಜಯಸಿಂಹ, ಡಿ ಪುಲಕೇಶಿ. ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕನೇ ರಾಚಮಲ್ಲ. ಚಾವುಂಡರಾಯನಿಗೆ ಆಶ್ರಯ ಕೊಟ್ಟ ರಾಜ ನಾಲ್ಕನೇ ರಾಚಮಲ್ಲ. ಐದನೇ ಪ್ರಶ್ನೆ, ಕಾಮಾಲೆ ರೋಗವು ಮನುಷ್ಯನ ಯಾವ ಅಂಗಕ್ಕೆ ಹಾನಿ ಉಂಟು ಮಾಡುತ್ತದೆ? ಆಪ್ಷನ್ಸ್: ಎ ಯಕೃತ್, ಬಿ ಹೃದಯ, ಸಿ ಮೆದುಳು, ಡಿ ಕಿಡ್ನಿ. ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್. ಕಾಮಾಲೆ ರೋಗವು ಮನುಷ್ಯನ ಯಕೃತ್ಗೆ ಹಾನಿ ಉಂಟು ಮಾಡುತ್ತದೆ. ಆರನೇ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ವರ್ಷಗಳ ನಂತರ ದುರ್ಬಲಗೊಳ್ಳುತ್ತವೆ? ಆಪ್ಷನ್ಸ್: ಎ 40 ವರ್ಷ, ಬಿ 60 ವರ್ಷ, ಸಿ 80 ವರ್ಷ, ಡಿ 100 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 60 ವರ್ಷ. ಮಾನವನ ಮೆದುಳು 60 ವರ್ಷಗಳ ನಂತರ ದುರ್ಬಲಗೊಳ್ಳುತ್ತದೆ. ಏಳನೇ ಪ್ರಶ್ನೆ, ಯಾರ ಜನ್ಮ ದಿನವನ್ನು ವಿಶ್ವ ಮಾನವ ದಿನವೆಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ಕುವೆಂಪು, ಬಿ ಬುದ್ಧ, ಸಿ ಬಸವಣ್ಣ, ಡಿ ಅಂಬೇಡ್ಕರ್. ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಡಿಸೆಂಬರ್ 29ರಂದು ಕುವೆಂಪು ಅವರ ಜನ್ಮದಿನ. ಈ ದಿನವನ್ನು ವಿಶ್ವ ಮಾನವ ದಿನವೆಂದು ಆಚರಿಸಲಾಗುತ್ತದೆ. ಎಂಟನೇ ಪ್ರಶ್ನೆ, ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ಸ್: ಎ ಮೈಸೂರು, ಬಿ ಬೆಂಗಳೂರು, ಸಿ ಕಲಬುರಗಿ, ಡಿ ಬಳ್ಳಾರಿ.
ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆಯಿತು. 9ನೇ ಪ್ರಶ್ನೆ. ದಂಪತಿಗಳು ಒಟ್ಟಿಗೆ ಮಲಗುವುದರಿಂದ ಯಾವ ರೋಗ ನಿಯಂತ್ರಣದಲ್ಲಿರುತ್ತದೆ? ಆಪ್ಷನ್ ಸಿ ಶುಗರ್, ಬಿ ಹೃದಯಾಘಾತ, ಸಿ ಕ್ಯಾನ್ಸರ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಿಪಿ. ನಿಮ್ಮ ಸಂಗಾತಿಯ ಪಕ್ಕದಲ್ಲಿ ಮಲಗುವುದರಿಂದ ಉತ್ತಮ ನಿದ್ರೆ ಮಾತ್ರ ಬರುವುದಲ್ಲ, ದೇಹ ಮನಸ್ಸಿಗೆ ಆರಾಮ, ಭದ್ರತೆ ಅಷ್ಟೇ ಅಲ್ಲದೆ ರಕ್ತದೊತ್ತಡವನ್ನು ಕಡಿಮೆ ಮಾಡುವುದು, ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುವುದು ಮತ್ತು ಉರಿಯೂತವನ್ನು ಕಡಿಮೆ ಮಾಡುವುದು. ನೀವು ಅಪ್ಪಿಕೊಂಡು ಮಲಗುವುದರಿಂದ ಆಕ್ಸಿಟೋಸಿನ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತದೆ. ಹೆಚ್ಚಿನ ಮಟ್ಟದ ಆಕ್ಸಿಟೋಸಿನ್ ಹೊಂದಿರುವವರು ಕಡಿಮೆ ರಕ್ತದೊತ್ತಡವನ್ನು ಹೊಂದಿರುತ್ತಾರೆ. ಹಾಗೆಯೇ ಕಾರ್ಟಿಜೋಲ್ ಅನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಅಕ್ಸಿಟೋಲಿಸ್ ಉಲ್ಬಣಕ್ಕೆ ಕಾರಣವಾಗುತ್ತದೆ. ಇದು ಚಿಂತೆ ಮತ್ತು ಭಯವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ. ನವಿಲು ವನ್ಯಜೀವಿಗಳ ಅಭಯಾರಣ್ಯವು ಎಲ್ಲಿದೆ? ಆಪ್ಷನ್ ಸಿ ಬಂಡೀಪುರ, ಬಿ ಆದಿಚುಂಚನಗಿರಿ, ಸಿ ಬನ್ನೇರುಘಟ್ಟ, ಡಿ ರಂಗನತಿಟ್ಟು. ಸರಿಯಾದ ಉತ್ತರ ಆಪ್ಷನ್ ಬಿ ಆದಿಚುಂಚನಗಿರಿ. ನವಿಲು ವನ್ಯಜೀವಿಗಳ ಅಭಯಾರಣ್ಯವು ಆದಿಚುಂಚನಗಿರಿಯಲ್ಲಿದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಹೊಸ ಸಂವತ್ಸರ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರಿಬೇಡಿ. ಮುಂದಿನ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.